ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ರಿಯಲ್ಮಿ 8 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ನನಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ ನಮ್ಮ ಭಾರತದ ಅತಿ ಕಡಿಮೆ ಬೆಲೆಯ 5G ಸ್ಮಾರ್ಟ್ಫೋನ್ ಆಗಲಿದೆ ಅಂತ ಹೇಳಲಾಗ್ತಿರುವಂಥದ್ದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ 15ರಿಂದ 16 ಸಾವಿರ ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದು ಅಂತ ನನಗನ್ಸುತ್ತೆ. ಒಂದು ವೇಳೆ 15ರಿಂದ 16 ಸಾವಿರ ರೂಪಾಯಿಗೆ ಲಾಂಚ್ ಆದರೆ ಇದು ನಮ್ಮ ಭಾರತದ ಚೀಪೆಸ್ಟ್ 5G ಸ್ಮಾರ್ಟ್ಫೋನ್ ಆಗಲಿದೆ. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಅಂಥದ್ದು ಏನಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಲಿಸ್ಟ್ ಕೊಡ್ತಾ ಇದ್ದೀನಿ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಒಂದು ಫೋನ್ನ ಬಾಕ್ಸಿನ ರೀತಿ ನೋಡಿ ಸಿಗ್ತಾ ಇರುವಂಥದ್ದು ಸೇಮ್ ರಿಯಲ್ಮಿ 8 ಸೀರೀಸ್ ಬಾಕ್ಸ್ ರೀತಿಯಲ್ಲೇ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರೊಳಗೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು, ಜೊತೆಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಇದನ್ನು ಬಿಟ್ಟರೆ ಡೈರೆಕ್ಟಾಗಿ ನಿಮಗೆ ಒಂದು ಫೋನ್ ನೋಡೋ ಸಿಗ್ತಾ ಇದೆ. ಫೋನು ಫಸ್ಟ್ ಲುಕ್ಕಲ್ಲಿ ತುಂಬ ಪ್ರೀಮಿಯಂ, ಒಂದು ಲೆವೆಲ್ಲಿಗೆ ಲೈಟ್ ವೆಯ್ಟ್ ಅಂತ ಅನ್ನಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಮತ್ತು ಇನ್ನೊಂದು USB Type-C ಡಾಟಾ ಕೇಬಲ್ ಇರುವಂಥದ್ದು, Type-A ಇಂದ Type-C. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಆಗಿದೆ. ಇನ್ನು ಡೈರೆಕ್ಟಾಗಿ ಫೋನಿಗೆ ಬಂತು ಅಂತ ಅಂದರೆ ಒಂದು ಲೆವೆಲ್ಲಿಗೆ ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ ಒಟ್ಟಿಗೆ ಫಸ್ಟ್ ಲುಕ್ಕಲ್ಲಿ. ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇನ್ನು ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಆಕ್ಸೆಸರೀಸ್ಗಳನ್ನು. ಇನ್ನೂ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇರುವಂಥದ್ದು, ಕೈಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಆಲ್ರೆಡಿ ಅವರೇ ಸ್ಕ್ರೀನ್ಗಳು ಹಾಕಿದರೆ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದ್ಗಡೆ ನಿಮಗೆ ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು. ಪಂಚೋಲ್ ಒಂದು ಲೆವೆಲಿಗೆ ದೊಡ್ಡದಾಗಿದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆನೇ ಇರುವಂಥದ್ದು. ಬಾಟಮಲ್ಲಿ ಸ್ವಲ್ಪ ಬೆಸಲ್ ಜಾಸ್ತಿ ಅಂತ ಅನಿಸ್ತು. ಫ್ರಂಟಲ್ಲಿ ಒಂದು ನಾರ್ಮಲ್ ಲುಕಿಂಗ್ ಫೋನ್ ಅಂತಲೇ ಅನಿಸುತ್ತೆ ನಿಮಗೆ. ಹಿಂದಕ್ಕೆ ಬಂತು ಅಂತಂದರೆ ಇದು ಪ್ಲಾಸ್ಟಿಕ್ ಬ್ಯಾಕು, ಗ್ಲಾಸ್ ರೀತಿ ಕಂಡ್ರೂ ಸಹ ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಇರುತ್ತೆ. ಸ್ಮಡ್ಜಸ್ ಕೂಡ ಆಗ್ತಾ ಇರುವಂಥದ್ರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು, ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣುತ್ತೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು, ಮತ್ತೊಂದು ಸಿಂಗಲ್ LED ಫ್ಲ್ಯಾಶ್ ಕೂಡ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾರ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಒಂದು ಫೋನಲ್ಲಿ USB Type-C ಪೋರ್ಟ್ ಇರುವಂಥದ್ದು ಮತ್ತು 3.5mm ಹೆಡ್ಫೋನ್ ಜಾಕ್ ಸಹ ಇದೆ. ಮತ್ತೊಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜ್ಗೆ ತುಂಬ ಚೆನ್ನಾಗಿದೆ. ಗ್ಲಾಸ್ ಬ್ಯಾಕನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಈ ಪ್ರೈಸ್ ರೇಂಜಲ್ಲಿ. ಸೊ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಕವರ್ ನೀಡಿದ್ದಾರೆ, ಸ್ಕ್ರೀನ್ ಗಾರ್ಡ್ ಅವರೇ ಹಾಕಿದ್ದಾರೆ. ಸೊ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಈ ಪ್ರೈಸ್ ರೇಂಜಿಗೆ ಯೂಶ್ವಲಿ ಯಾವ ಫೋನ್ ತೊಗೊಂಡ್ರು ಕೂಡ ನಿಮಗೆ ಸಿಮಿಲರ್ ಬಿಲ್ಡ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಬಟ್ ಕೆಲವೊಂದು ಫೋನ್ಗಳು ನಿಮಗೆ ಗ್ಲಾಸ್ ಬ್ಯಾಕ್ ಈ ಪ್ರೈಸ್ ರೇಂಜಲ್ಲಿ ಸಿಗ್ಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 6.5 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿರುವಂಥದ್ದು. 600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಇದು ಹೊಂದಿರುವಂಥದ್ದು ಮತ್ತು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಈ ಒಂದು ಫೋನ್ ಹೊಂದಿರುವಂಥದ್ದು. ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜಲ್ಲಿ ಅಮೋಲೆಡ್ ಡಿಸ್ಪ್ಲೇ ಕೂಡ ಸಿಗ್ತವೆ. ರಿಯಲ್ಮಿಯಲ್ಲೇ ಅಮೋಲೆಡ್ ಡಿಸ್ಪ್ಲೇ ಸಿಗ್ತವೆ. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇಗಳು ಕೂಡ ಸಿಗ್ತವೆ ನಿಮಗೆ. ಸೊ ಯೋಚನೆ ಮಾಡಿ ನೋಡಿ, ನಿಮಗೆ ಡಿಸ್ಪ್ಲೇ ಅವಶ್ಯಕತೆ ಇದೆಯಾ ಅಂತ. ಇದರಲ್ಲಿರುವಂಥದ್ದು IPS ಡಿಸ್ಪ್ಲೇ, 90 ಹರ್ಟ್ಸ್ನ ರಿಫ್ರೆಶ್ ರೇಟ್ನ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ. ವ್ಯೂಯಿಂಗ್ ಆ್ಯಂಗಲ್ಸ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ಅಂತೂ ಆರಾಮಾಗಿ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದ್ರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟ್ ಲಾಂಚ್ ಆಗ್ತಾ ಇರುವಂಥದ್ದು. 4GB RAM ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB RAM ಮತ್ತು 128GB ಸ್ಟೋರೇಜ್. ಇದರಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮು ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.1 ಸ್ಟೋರೇಜು. ಮತ್ತು ಈ ಒಂದು ಫೋನಲ್ಲಿ ವರ್ಚುವಲ್ ರ್ಯಾಮ್ನ ಸಪೋರ್ಟ್ ಕೂಡ ಇರುವಂಥದ್ದು. ಆಯಿತಾ, ವರ್ಚುವಲ್ ರ್ಯಾಮ್ ಅಂತ ಅಂದರೆ ಈ ಒಂದು ಸ್ಟೋರೇಜನ್ನೇ ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೇವೆ. ಒಂದು ವೇಳೆ ನಿಮಗೆ ಜಾಸ್ತಿ ರ್ಯಾಮ್ನ, ನಿಮ್ಮ ಫೋನ್ ಏನೋ ಜಾಸ್ತಿ ರ್ಯಾಮ್ನ ಅವಶ್ಯಕತೆ ಇದೆ ಅನ್ನೋ ಟೈಮಲ್ಲಿ ಮಾತ್ರ ವರ್ಚುವಲ್ ರ್ಯಾಮನ್ನು ಅಂದರೆ ಸ್ಟೋರೇಜನ್ನೇ ರ್ಯಾಮ್ ರೀತಿ ಕನ್ವರ್ಟ್ ಮಾಡೋದು. ಆಯಿತಾ, ನಾನು ಸುಮಾರು ಒಂದು 6-7 ವರ್ಷ ಮುಂಚೆ ಮೈಕ್ರೋಮ್ಯಾಕ್ಸ್ ಫೋನ್ ಯೂಸ್ ಮಾಡ್ತಿರ್ಬೇಕಾದ್ರೆ ಆ ಫೋನಲ್ಲಿ ಬರೀ 250 MB ರ್ಯಾಮ್ ಇರ್ತಾಯಿತ್ತು. ಆಯಿತಾ, ಆ ಟೈಮಲ್ಲಿ ಟೆಂಪಲ್ ರನ್ ಆಗ್ತಿರ್ಲಿಲ್ಲ. ಟೆಂಪಲ್ ರನ್ ಗೇಮನ್ನು ನನಗೆ ಆ ಫೋನಲ್ಲಿ ಆಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾವು ಫೋನ್ನ ರೂಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ವರ್ಚುವಲ್ ರ್ಯಾಮನ್ನು ಅಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೊಂಡು SD ಕಾರ್ಡನ್ನು ಪಾರ್ಟಿಷನ್ ಮಾಡಿ ಅದರಲ್ಲಿ ನಾವು ಅದನ್ನು ರ್ಯಾಮ್ ರೀತಿ ಕನ್ವರ್ಟ್ ಮಾಡ್ಕೊಂಡೆಲ್ಲ ಸರ್ಕಸ್ ಮಾಡಿದ್ವು ಆ ಟೈಮಲ್ಲಿ. ಅದನ್ನು ಡಿಫಾಲ್ಟಾಗಿ ಒಂದು ಫೋನಲ್ಲಿ ಅಫಿಷಿಯಲ್ ಆಗಿ ಅವರೇ ನೀಡಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂಥ ಎಲ್ಲ ಫೋನ್ಗಳಲ್ಲಿ ರ್ಯಾಮ್ ಜಾಸ್ತಿನೇ ಇರುತ್ತೆ. ಆಯಿತಾ, ವರ್ಚುವಲ್ ರ್ಯಾಮ್ನ ಅವಶ್ಯಕತೆ ಏನು ಬರೋದಿಲ್ಲ, ಬಟ್ ಸ್ಟಿಲ್ ಇವ್ರು ಕೊಟ್ಟಿದ್ದಾರೆ.
ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ನೂ ಒಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ಒಂದು ಹೊಸ ಪ್ರೋಸರ್ ಇರುವಂಥದ್ದು ಮೀಡಿಯಾಟೆಕ್ ಡೈಮೆನ್ಸಿಟಿ 700 ಪ್ರೋಸರ್ ಈ ಒಂದು ಫೋನ್ ಇರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ 3 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನ್ಯಾಪ್ಡ್ರ್ಯಾಗನ್ 480 ಪ್ರೋಸರ್ ಏನಿದೆ ಅದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಇದಾಗಿರುವಂಥದ್ದು. ಸೊ ನೀವು ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರು ಈ ಒಂದು ಪ್ರೈಸ್ ರೇಂಜಿಗೆ. ಸೊ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಮತ್ತು 90 ಹರ್ಟ್ಸ್ನ ರಿಫ್ರೆಶ್ ರೇಟೊಂದಿಗೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ ಅಂತ ನನಗನ್ಸುತ್ತೆ. ಒಂದು ಒಳ್ಳೆ ಪ್ರೋಸರ್. ಇನ್ನು ಇದಾದ ನಂತರ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ ಮೈನ್ ಸೆನ್ಸರ್. ಈ ಸೆನ್ಸರ್ ತೆಗೆಯುವಂಥ ಫೋಟೋ ಡೀಸೆಂಟ್ ಅಂತೀನಿ. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಮತ್ತು ಡೇ ಲೈಟಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ತೆಗೆಯುತ್ತೆ. ಈ ಪ್ರೈಸಲ್ಲಿ ಯೂಶ್ವಲಿ ನೀವು ಯಾವ ಫೋನ್ ತೊಗೊಂಡ್ರು ಸಿಮಿಲರ್ ಫೋಟೋ ಸ್ಯಾಂಪಲ್ಸೇ ಸಿಗುತ್ತೆ ಅಂತ ಅನ್ಸುತ್ತೆ ನನಗೆ. ಅದನ್ನು ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಪರವಾಗಿಲ್ಲ ಅಂತೀನಿ. ಇದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇರುವಂಥದ್ದು. 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಡೆಪ್ ಸೆನ್ಸರ್. ಇದರ ಅವಶ್ಯಕತೆಯೂ ಇರಲಿಲ್ಲ, ಸುಮ್ಮನೆ ನಾಮಕ ಅವಸ್ಥೆ ಹಾಕಿದ್ದಾರೆ ಅಷ್ಟೇ. ಸೊ ರೇರ್ ಕ್ಯಾಮ್ರಾ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಕ್ವಾಲಿಟಿ ಒಂದು ಲೆವೆಲಿಗಿದೆ ಅಂತ ಅನ್ನಿಸ್ತು. ಸೊ ಈ ಸ್ಯಾಂಪಲ್ಸ್ನ ಕೂಡ ತೋರಿಸ್ತಾ ಇದ್ದೀನಿ, ನೀವೇ ಜಡ್ಜ್ ಮಾಡ್ಬೋದು. ಸೊ ಪರವಾಗಿಲ್ಲ ಅಂತೀನಿ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡೋವಲ್ಲಂಥ ಸಾಮರ್ಥ್ಯ ಇರುವಂಥದ್ದು. 4K ನೀಡ್ಬೋದಾಗಿತ್ತು ಅಂತ ಅನ್ಕೋತೀನಿ, ಬಟ್ ಫುಲ್ HD ರೆಸಲ್ಯೂಷನ್ ನೀಡಿದ್ದಾರೆ. ಸೊ ಕ್ಯಾಮ್ರಾ ಓವರಾಲ್ ನನಗೆ ಅನ್ನಿಸ್ದಂಗೆ ಡೀಸೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ಗಮನಿಸ್ತಾ ಇದ್ದೀರಾ, ತುಂಬ ಫಾಸ್ಟಾಗಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೆಲಸವನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಸೊ ಇದರಲ್ಲೂ ಕೂಡ ಏನು ತೊಂದರೆ ಇಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಮಾಡ್ರೇಟ್ ಯೂಸ್ಗೆ ನನಗೆ ಅನಿಸ್ದಂಗೆ 1-1.5 ದಿನ ಬರ್ಬೋದು ಅಂತ ಅನ್ಕೋತೀನಿ. ಮತ್ತು ಬಾಕ್ಸ್ ಒಳಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಸೊ ಪರವಾಗಿಲ್ಲ ಅಂತೀನಿ. ಇನ್ನೂ ಸ್ವಲ್ಪ ಜಾಸ್ತಿ ನೀಡಿರೋ ತುಂಬ ಖುಷಿಯಾಗಿದೆ. ಅಟ್ಲೀಸ್ಟ್ ಒಂದು 30-33 ವ್ಯಾಟ್ ನೀಡಿದರೆ ಸೂಪರ್ ಇರ್ತಿತ್ತು. ಬಟ್ 18 ವ್ಯಾಟು ಓಕೆ ಅನ್ಸುತ್ತೆ ನನಗೆ ಅನ್ನಿಸ್ದಂಗೆ. ಸೊ 5G ಆಗಿರೋದ್ರಿಂದ ಅದು ಕೂಡ ಒಂದು 15,000-16,000 ರೂಪಾಯಿಗೆ ಲಾಂಚ್ ಮಾಡ್ತಿರೋದ್ರಿಂದ ಕೆಲವೊಂದು ಸ್ಪೆಸಿಫಿಕೇಷನ್ ಸ್ವಲ್ಪ ಕಡಿಮೆ ಮಾಡಿದರೆ ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ. ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ ಮಾಡಿ ರನ್ ಆಗ್ತಿರುವಂಥ realme UI 2 ಇರುವಂಥದ್ದು ಆಯಿತಾ. ಒಂದು ಲೆವೆಲ್ಗೆ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ಗಳು ಕೂಡ ಇದ್ದಾವೆ, ಬೇಕಾದ್ರೆ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಬಾಟಮ್ ಫೈರಿಂಗ್ ಮೋನೋ ಸ್ಪೀಕರ್ ಇರುವಂಥದ್ದು. ಸ್ಪೀಕರ್ನ ಕ್ವಾಲಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಸೌಂಡು ಒಂದು ಸ್ವಲ್ಪ ಜೋರಾಗಿ ಕೇಳುತ್ತಂತೀನಿ, ಬಟ್ ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಮತ್ತು ಈ ಒಂದು ಫೋನಲ್ಲಿ ಪ್ರತಿಯೊಂದು ಸೆನ್ಸರ್ನ ಕೂಡ ಹಾಕಿದರೆ ಯಾವುದನ್ನು ಕೂಡ ಮಿಸ್ ಮಾಡಿಲ್ಲ. ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಆಯಿತಾ. ನೀವು ಆದರೆ ಕೇಳ್ಬೋದು ಈ ಒಂದು ಫೋನನ್ನು 15,000-16,000 ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನಿಮಗೇನಾದರೂ 5G ಫೋನ್ ಬೇಕು ಅಂತ ಅಂದರೆ ಆಯಿತಾ, 5G ಅವಶ್ಯಕತೆ ಇದೆ ಅಂತಂದರೆ 5Gನೇ ಬೇಕಪ್ಪ ಈ ಪ್ರೈಸ್ ರೇಂಜಲ್ಲಿ ಅಂತ ಅಂದರೆ ಮಾತ್ರ ಈ ಒಂದು ಫೋನ ಚೂಸ್ ಮಾಡಿ ಆಯಿತಾ. ನನಗೆ ಅನ್ನಿಸ್ದಂಗೆ ಇದೇ ಪ್ರೈಸ್ ರೇಂಜಿಗೆ 4Gಯಲ್ಲಿ ಇದಕ್ಕಿಂತ ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಅಮೋಲ್ಡ್ ಡಿಸ್ಪ್ಲೇನ ಹೊಂದಿರುವಂಥ ಫೋನ್ಗಳೆಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ನ ಹೊಂದಿರುವಂಥ ಫೋನ್ಗಳು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಹಾಕಿದ್ರೆ ಸಿಗ್ತಾ ಇದ್ದಾವೆ. ಸೊ ಅದರಿಂದ ಯೋಚನೆ ಮಾಡಿ ನೋಡಿ, 5G ಬೇಕು ಅಂತಂದರೆ ಚೀಪೆಸ್ಟ್ 5G ಫೋನ್ ಬೇಕಂತಂದರೆ ತುಂಬ ಬಡ್ಜೆಟಲ್ಲಿ ನಂಗೆ ತುಂಬ ಕಡಿಮೆ ಬಡ್ಜೆಟ್ 15,000 ರೂಪಾಯಿ ಇದೆ ಬಡ್ಜೆಟ್ ನನಗೆ, ಅದರಲ್ಲಿ 5G ಫೋನ್ ಬೇಕು ಅಂತಂದರೆ ಈ ಒಂದು ಫೋನ ನೀವು ಚೂಸ್ ಮಾಡ್ಬೋದು. ಪರವಾಗಿಲ್ಲ, 5G ನೀಡಿಬಿಟ್ಟು ತುಂಬ ಪವರ್ಫುಲ್ ಆಗಿದೆ ಪ್ರೊಸೆಸರು ಆಯಿತಾ. ಡಿಸ್ಪ್ಲೇ 90 ಹರ್ಟ್ಸು ಫುಲ್ HD, ಅದು ಒಂದು ಲೆವೆಲಿಗೆ ಪರವಾಗಿಲ್ಲ. ಬ್ಯಾಟ್ರಿ ಚೆನ್ನಾಗಿದೆ, ನಿಮಗೆ ರ್ಯಾಮ್ ಕೂಡ ಚೆನ್ನಾಗಿರುವಂಥದ್ದು, ಸ್ಟೋರೇಜ್ ಚೆನ್ನಾಗಿದೆ, ಡಿಸೈನ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಸೊ ಒಂದು ಆಪ್ಷನಾಗಿ ಇಟ್ಕೊಬೋದು 5G ಬೇಕು ಅಂತ ಅಂದರೆ. 5G ಬೇಕು ಅನ್ನೋರು ಮಾತ್ರ ಈ ಒಂದು ಫೋನ್ನ ಈ ಒಂದು ಪ್ರೈಸ್ ರೇಂಜ್ಗೆ ಚೀಪಾಗಿ ಪರ್ಚೇಸ್ ಮಾಡ್ಬೋದು ಅಂತೀನಿ. ನನಗಂತೂ ಫ್ಯೂಚರಲ್ಲಿ 5G ಫೋನ್ನ ಬೆಲೆ ಇನ್ನೂ ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಗಂಟೆ ಸೌಂಡ್ ಬೇರೆ ಆಯ್ತಲ್ಲಿ, ಸೊ ಪಕ್ಕ ನಿಜ ಆಗ್ಬೋದು. ಸೊ ಇಷ್ಟು ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಏನಿಸುತ್ತೆ ನಿಮಗೆ ಕಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀರಿ. ಇದು ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.